ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆತ್ಮೀಯ ಕಲಬುರಗಿ ಜಿಲ್ಲಾ ಪತ್ರಿಕಾ ಮಿತ್ರರಿಗೆ ವಂದನೆಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಕಲಬುರಗಿ ಜಿಲ್ಲಾ ಗಾಣಿಗ ಕಲ್ಯಾಣ ನೌಕರರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ನಾವು ನಮ್ಮ ಸಮಾಜದ ಮಕ್ಕಳಿಗೆ ಪ್ರತಿ ವರ್ಷ SSLC ಮತ್ತು PUCಯಲ್ಲಿ ಹೋದ ಸಾರಿ 85% ಇದ್ದವರಿಗೆ ನಾವು ಪ್ರತಿಭಾ ಪುರಸ್ಕಾರ ಮಾಡಿದ್ದೀವಿ. ಈ ವರ್ಷ 90% ಯಾರು ಮಾರ್ಕ್ಸ್ ತೊಗೊಂಡ್ರು ಅವರಿಗೆ ಪ್ರತಿಭಾ ಪುರಸ್ಕಾರ ಮಾಡಬೇಕಂತ ಹೇಳಿ ನಮ್ಮ ಈಗಿನ ಕಮಿಟಿಯವರ ಅಧ್ಯಕ್ಷರಾದಂಥ ಶಂಕರಲಿಂಗ ಕಲ್ಸಿಟ್ಟಿ ಮತ್ತು ಕಾರ್ಯದರ್ಶಿಗಳಾದಂಥ ರುದ್ರಗೌಡ ಪಾಟೀಲ್ ಹಾಗೂ ಎಲ್ಲ ನಿರ್ದೇಶಕರು ಸೇರಿ ಒಂದು ನಿರ್ಧಾರ ಕೈಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ನಮ್ಮ ಜಿಲ್ಲೆಯಲ್ಲಿರೋ ಎಲ್ಲ ಮಕ್ಕಳಿಗೆ ಈಗಾಗಲೇ ಸಂದೇಶ ಕಳಿಸಿದ್ವಿ. ಈಗಾಗಲೇ ರಿಜಿಸ್ಟ್ರೇಷನ್ 80 ಮಕ್ಕಳು ರಿಜಿಸ್ಟ್ರೇಷನ್ ಆಗಿದೆ. ಇನ್ನು ನಮ್ಮದು 28ನೇ ತಾರೀಕು ದಿವಸ PD ಇಂಜಿನಿಯರಿಂಗ್ ಕಾಲೇಜ್ ಸಭಾಭವನದಲ್ಲಿ ಕಾರ್ಯಕ್ರಮ ಇರೋದು. ಅಲ್ಲಿವರೆಗೆ ಎಷ್ಟು ಮಕ್ಕಳು ಬರ್ತಾರೋ ಅವರೆಲ್ಲರೂ ರಿಜಿಸ್ಟರ್ ಮಾಡಿ ಸಮಾಜದ ನೌಕರ ಸಂಘದ ವತಿಯಿಂದ ಮತ್ತು ಗುಲ್ಬರ್ಗ ಜಿಲ್ಲಾ ಗಾಣಿಗ ಸಮಾಜದ ವತಿಯಿಂದ ಕೂಡ ಹಾಗೂ ಗಾಣಿಗ ನೌಕರರ ಸಂಘದ ವತಿಯಿಂದ ಮತ್ತು ಗಾಣಶ್ರೀ ಪತ್ತಿನ ಸಹಕಾರ ಸಂಘದ ವತಿಯಿಂದ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ಸಮಾಜದ ವಿವಿಧ ಸಂಘಟನೆಗಳು ಎಲ್ಲರೂ ಸೇರಿ ಮಕ್ಕಳಿಗೆ ಒಂದು ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯ ಪ್ರಜೆಗಳಾಗಲಿ ಅಂತ ಹೇಳಿ ಅವರಿಗೆ ಒಂದು ಪ್ರೋತ್ಸಾಹ ನೀಡುವ ಮೂಲಕ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಜಗದ್ಗುರುಗಳಾದಂಥ ಡಾಕ್ಟರ್ ಜೈ ಬಸವಕುಮಾರ ಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸ್ತಾರೆ. ಹಾಗೆ ಸಿದ್ಧಾರೂಢ ಮಠದ ಪೂಜ್ಯ ಶಂಕರಾನಂದ ಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾರೆ. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾದಂಥ ಕೆಲವು ಮುಖಂಡರು ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ವಿಶೇಷ ಏನಂತಂದರೆ ನಮಗೆ ಸೇವಾ ಭದ್ರತೆ ಮತ್ತು ಕುಮಾರ್ ನಾಯಕ ವರದಿ ಪ್ರಕಾರ ನಮಗೆ ಆ ಕುಮಾರ್ ನಾಯಕ ವರದಿ ಬಿಟ್ಟು ಬೇರೆ ಒಂದು ರೀತಿಯಲ್ಲಿ ನಮ್ಮ ಅತಿಥಿ ಉಪನ್ಯಾಸಕರು ಬಳಕೆಯನ್ನು ಮಾಡ್ತಿದ್ದಾರೆ. ಅದರ ವಿರುದ್ಧವಾಗಿ ಉನ್ನತ ಶಿಕ್ಷಣ ಇವತ್ತು ನಡೀತಾ ಇದೆ ಸರ್. ಯಾಕಂದರೆ ಸುಮಾರು ವರ್ಷಗಳಿಂದ ನಾವು ಸೇವೆ ಸಲ್ಲಿಸಿ 15, 20, 25 ವರ್ಷ 30 ವರ್ಷವರೆಗೂ ನಾವು ಸೇವೆ ಸಲ್ಲಿಸಿ ಈಗ ಒಂದು 3-4 ದಿವಸದಲ್ಲಿ 4 ಅತಿಥಿ ಉಪನ್ಯಾಸಕರು ಮರಣ ಹೊಂದಿದ್ದಾರೆ ಸರ್. ಹಾರ್ಟು, ಕ್ಯಾನ್ಸರು ಇವೆಲ್ಲವನ್ನು ಇದು ಕಟ್ಟಿ ಏನಪ್ಪ ಅಂತಂದರೆ ಇವತ್ತು ಅತಿಥಿ ಉಪನ್ಯಾಸ ಬದುಕು ಈ ರೀತಿ ಬಂದಿದೆ ಸರ್. ಅದಲ್ಲದೆ ವರ್ಷ 10 ತಿಂಗಳ ನಾವು ಸರ್ವಿಸನ್ನು ಕಂಪಲ್ಸರಿ ನಮಗೆ ತೊಗೋಬೇಕು, ಅಲ್ಲಿರಬೇಕಂತ ಕುಮಾರ್ ನಾಯಕ್ ವರದಿಯಲ್ಲಿ ಇದೆ ಸರ್. ಆದರೆ ಸರ್ಕಾರ ನಮಗೆ 5 ತಿಂಗಳು 6 ತಿಂಗಳು ಅಷ್ಟೇ ಬೆಳೆಸ್ತಾ ಇದೆ. ಇದು ನಮ್ಮ ಅತಿಥಿ ಉಪನ್ಯಾಸಕರ ಒಂದು ಬದುಕು ಯಾವ ರೀತಿ ಏನತ್ತಪ್ಪ ಅಂತಂದ್ರೆ ಸರ್, ಬೀದಿಗೆ ಬಂದುಬಿಟ್ಟಿದೆ ಸರ್ ಅತಿಥಿ ಉಪನ್ಯಾಸಕರು. ಈ ವಿಷಯ ಭಾಳ ನೊಂದ್ಕೊಂಡು ಹೇಳ್ತಿದ್ದೆವು ಸರ್. ಈ ಸೆಮಿಸ್ಟ್ರಲ್ಲಿ ಸರ್ ನಾವು 6 ತಿಂಗಳ ನಾವು ಸೇವೆ ಸಲ್ಲಿಸಿದ್ವಿ ಸರ್. ಈ ಒಂದು ವರ್ಷದಲ್ಲಿ 6 ತಿಂಗಳಾದ್ರೂ ಸೇವೆ ಪೂರ್ಣಗೊಂಡಿಲ್ಲ ಸರ್. ಇದು ನಮ್ಗೆ ಭಾಳ ನೋವಿದೆ ಸರ್. ನಮಗೆ ಅಂತಲ್ಲ ಸರ್, ಮಕ್ಕಳ ಭವಿಷ್ಯ ಸುತ್ತಂಕ ನೋಡಿ ಸರ್. ಇವತ್ತು ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಂದು ಪ್ರಥಮ ದರ್ಜೆ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರೋದಂತಪ್ಪ ಅಂತಂದರೆ ನಮ್ಮ ಅತಿಥಿ ಉಪನ್ಯಾಸಕರಲ್ಲಿಂದ ನಡೀತಾ ಇದೆ ಸರ್. ಇವಾಗ ಕಲ್ಯಾಣ ಕರ್ನಾಟಕ ಭಾಗದ ಸರ್
ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಒಂದು 3,500-4,000 ಜನ ಇದ್ದೀವಿ. ಯಾಕೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರನ್ನ ಶಿವಭದ್ರತೆ ಕೊಡಬಾರ್ದು ಸರ್ಕಾರ? ಜೊತೆಗೆ ನಮ್ಮನ್ನು ಅತಿಥಿ ಉಪನ್ಯಾಸಕರ ಚಿಮ್ಮಾಯತಾಯ ಸಮಸ್ತ ಸಂಘಟನೆಗಳಲ್ಲಿ ಕಳಕಳಿ ವಿನಂತಿಯನ್ನು ತಿಳ್ಕೊಂಡು ಕೇಳಿದ್ರೆ, ಯಾವ ಪ್ರಪ್ರಥಮದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಹಿಂದಿನ ದಿನಮಾನಗಳಲ್ಲಿ 3 ವರ್ಷ ಸಪ್ತಾಹ ಕಾರ್ಯಕ್ರಮ ಮಾಡಿದೆ. ಆದರೆ ಈ ಕೊರೋನಾ ಬರುಕ್ಕಿಂತ ಪೂರ್ವದಲ್ಲಿ 1 ವರ್ಷ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ಸಪ್ತಾಹ ಕಾರ್ಯಕ್ರಮ ಆಗಿದೆ. ಆದರೆ ಈ ಸಪ್ತಾಹ ಮೇಘರಾಜನ ಆಗಮನ ಗುಣವಾಗಿದ್ದಕ್ಕಾಗಿ ಎಲ್ಲ ಭಕ್ತಾದಿಗಳು ಕೂಡಿಕೊಂಡು ಯಾವ ಮೇಘರಾಜನ ಆಗಮನ ಆಗಬೇಕು, ಯಾವ ನಮ್ಮ ತಾಲೂಕಿಗೆ ಜಿಲ್ಲೆಯ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಆಗಬೇಕು ಎಂಬ ಒಂದು ವಿಚಾರಕ್ಕಾಗಿ ಈ ಸಪ್ತಾಹ ಕಾರ್ಯಕ್ರಮವನ್ನು ಎಲ್ಲ ನಮ್ಮ ಗ್ರಾಮದ ಚಿಮ್ಮಾಯದ ಸಮಸ್ತ ಭಕ್ತರನ್ನ ಕೂಡಿಕೊಂಡು ಒಳ್ಳೆ ಅದ್ದೂರಿಂದ ಹರ್ಷದಿಂದ ಎಲ್ಲರೂ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಚಿಮ್ಮಾಯದ ಸಮಸ್ತ ಭಕ್ತರಿಂದ ಕೂಡಿಕೊಂಡು ಇದಕ್ಕೆ ಎಲ್ಲರೂ ಸರ್ವಮಾನದಿಂದ ಸೇವೆ ಸಲ್ಲಿಸಿ ಕೃತಾರ್ಥರಾಗಬೇಕು. ಯಾವ ಈ ಸಪ್ತಾಹ ಮುಗಿದವರೆಗಾಗಿ ಮೇಘರಾಜನ ಆಗಮನ ಈ ನಾಡಿನಲ್ಲಿ ಆಗಬೇಕಿರತಕ್ಕಂಥ ಒಂದು ವಿಚಾರಕ್ಕಾಗಿ ತಮ್ಮೆಲ್ಲರಿಗೆ ತಿಳಿಸುವುದರ ಜೊತೆಗೆ ಈಗ ಸಪ್ತಾಹ ಕಾರ್ಯಕ್ರಮ ಪ್ರಥಮದಲ್ಲಿ ಯಾವ ವಾಲ್ಮೀಕಿ ಸಂಘದವರಿಂದ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ಎಲ್ಲರಿಗೆ ದೇವರು ಒಳ್ಳೆಯದನ್ನು ಮಾಡಿರ್ತಕ್ಕಂಥ ಮಾತನ್ನು ಹಾರೈಸಿ ಈಗ ಭಜನಾ ಕಾರ್ಯಕ್ರಮಕ್ಕೆ ನಾವು ಅನುಕೂಲ ಮಾಡಿಕೊಡ್ತಾ ಇದ್ದೇವೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸ್ ಸತ್ಯದ ಕೈಗಳಲ್ಲಿ ವಂದನೆಗಳು.